ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಪ್ರಾಚೀನ ಕಾಲದ ಒಲಿಂಪಿಕ್ ಕ್ರೀಡೆಗಳು ಈ ಒಂದು ವಿಷಯದ ಮೇಲೆ ಹಿಂದಿನ ತರಗತಿಯಲ್ಲಿ ಒಂದು ಕ್ಲಾಸ್ ಮಾಡಿದ್ದೀನಿ. ಅದರ ಒಂದು ಕಂಟೆಂಟ್ ಮೇಲೆ ಇವತ್ತಿನ ತರಗತಿಯಲ್ಲಿ MCQ ಅನ್ನು ಬಿಡಿಸೋಣ. ಯಾರೆಲ್ಲ ಪಾರ್ಟ್ 1 ನೋಡ್ಕೊಂಡಿಲ್ವೋ ಆ ಒಂದು ಪಾರ್ಟ್ 1 ನೋಡಿಕೊಂಡು ಈ ಒಂದು MCQ ಅನ್ನು ನೋಡ್ಕೊಳ್ಳಿ. ಮುಖ್ಯವಾದಂತಹ ಪ್ರಶ್ನೆಗಳಿವು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಪ್ರಪ್ರಥಮವಾಗಿ ಪ್ರಾರಂಭವಾದಂತಹ ವರ್ಷ ಯಾವುದು ಅಂದರೆ ಕ್ರಿಸ್ತಪೂರ್ವ 776. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳನ್ನು ಕಡ್ಡಾಯವಾಗಿ ನಿಷೇಧಿಸಿದ ರೋಮ್ನ ದೊರೆ ಯಾರಂದರೆ ಥಿಯೋಡೋಸಿಯಸ್. ಇವ ಏನು ಮಾಡ್ತಾನಂದರೆ ಕ್ರಿಸ್ತಶಕ 394 ನಿಷೇಧ ಮಾಡ್ತಾನೆ. ರೋಮ್ನ ದೊರೆಯ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಿಷೇಧಿಸಿದವು ಎಷ್ಟರಲ್ಲಿ ಅಂತಂದರೆ ಕ್ರಿಸ್ತಶಕ 394. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಈ ದಿವಸ ನಡೀತಾ ಇದ್ದವು ಅಂದರೆ ಪೂರ್ಣ ಹುಣ್ಣಿಮೆಯ ದಿವಸ ನಡೀತಾ ಇದ್ದವು. ಹೆಲಿಸ್ ನಗರದ ನಿಬಿಡವಾದಂತಹ ನಿಸರ್ಗದ ಮಡಿಲಲ್ಲಿ ಉದ್ಭವಿಸಿರುವ ಪವಿತ್ರವಾದ ದೇವಾರ್ಪಿತ ಕಣಿವೆಯ ಪ್ರದೇಶ ಯಾವುದಂದರೆ ಅದೇ ಒಲಿಂಪಿಯಾ. ಅತಿ ವೇಗ, ಅತಿ ಎತ್ತರ, ಅತಿ ಬಲ ಇವು ಯಾವ ಕ್ರೀಡೆಯ ಗುರಿಯಾಗಿವೆ ಅಂದರೆ ಒಲಿಂಪಿಕ್ಸ್ನ ಗೇಮ್ನ ಗುರಿಯಾಗಿವೆ. CTS, LTS, FORTS. CTS ಅಂದರೆ ವೇಗ, LTS ಅಂದರೆ ಎತ್ತರ, FORTS ಅಂದರೆ ಬಲ ಅಂತ ಅರ್ಥ. ಪ್ರಾಚೀನ ಒಲಿಂಪಿಕ್ ಆಟಗಳು ನಡೆದಂಥ ವರ್ಷ ಯಾವುದು ಅಂದರೆ ಕ್ರಿಸ್ತಪೂರ್ವ 776ರಿಂದ ಕ್ರಿಸ್ತಶಕ 394ರವರೆಗೆ ನಡೀತವೆ. 394ರಲ್ಲಿ ಏನು ಮಾಡ್ತವೆ, ನಿಷೇಧ ಆಗ್ತವೆ. ಒಲಿಂಪಿಕ್ಸ್ ಹೆಸರು ಇದರಿಂದ ಬಂದಿದೆ ಅಂದರೆ ಒಲಿಂಪಿಯಾ ಎಂಬ ಸ್ಥಳದಿಂದ ಹೆಸರು ಬಂದಿದೆ. ಪ್ರಪಂಚದ ಮೊದಲ ಒಲಿಂಪಿಕ್ ಚಾಂಪಿಯನ್ ಆಟಗಾರ ಯಾರು ಅಂದರೆ ಕೋರಿಬಾಸ್. ಮ್ಯಾರಥಾನ್ ಓಟದ ದಂತಕಥೆ ಪೆಡಿಸನು. ಮ್ಯಾರಥಾನ್ನಸ್ನಿಂದ ಅಥೆನ್ಸ್ನ ಗ್ರೀಕ್ಗೆ ವಿಜಯದ ಸುದ್ದಿಯನ್ನು ಪ್ರಕಟಿಸಲು ಓಡಿದಂಥ ವರ್ಷ ಯಾವುದು ಅಂದರೆ ಕ್ರಿಸ್ತಪೂರ್ವ 490. ಮ್ಯಾರಥಾನ್ ಓಟದ ದಂತಕಥೆ ಪೆಡಿಸನ್ ಏನು ಮಾಡ್ತಾನೆ, ಮ್ಯಾರಥೋನಸ್ನಿಂದ ಅಥೆನ್ಸ್ನ ಗ್ರೀಕ್ಗೆ ಏನು ಮಾಡ್ತಾನೆ, ವಿಜಯದ ಸುದ್ದಿ ತಿಳಿಸ್ಬೇಕು ಅಂತೇಳಿ ಓಡ್ತಾ ಇರ್ತಾನೆ. ಆ ಒಂದು ಓಡಿದಂಥ ವರ್ಷ ಯಾವುದಂದರೆ ಕ್ರಿಸ್ತಪೂರ್ವ 490. ಪ್ರಥಮ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟ ಇವರ ನೇತೃತ್ವದಲ್ಲಿ ನಡೀತು ಅಂದರೆ ಯಾರ ನೇತೃತ್ವದಲ್ಲಿ ನಡೀತಾವೆ ಅಂದರೆ 1ನೇ ಕಿಂಗ್ ಜಾರ್ಜ್ನ ನೇತೃತ್ವದಲ್ಲಿ ನಡೀತವೆ. 23ನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಯಲ್ಲಿ ಸೇರ್ಪಡೆಯಾದಂತಹ ಕ್ರೀಡೆ ಯಾವುದಂದರೆ ಅದು ಬಾಕ್ಸಿಂಗ್. ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾದರೆ ಕನಿಷ್ಠ ಎಷ್ಟು ತಿಂಗಳ ತರಬೇತಿ ಪಡೆದಿರಬೇಕು ಅವರಂದರೆ 10 ತಿಂಗಳು ಪಡೆದಿರಬೇಕು. ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕ್ರೀಡಾಜ್ಯೋತಿಯ ಜ್ವಾಲೆಗಳನ್ನು ಕ್ರೀಡಾಕೂಟದ ಅವಧಿ ಮುಗಿಯುವವರೆಗೂ ಉರಿಸುತ್ತಿದ್ದ ಜಾಗ ಯಾವುದು, ಎಲ್ಲಿ ಉರಿಸ್ತಾ ಇದ್ರು ಅಂದರೆ ಅವರು GS ದೇವರ ಅಗ್ನಿಕುಂಡದಲ್ಲಿ ಉರಿಸ್ತಾ ಇದ್ರು. ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ಪ್ರಾರಂಭದಲ್ಲಿ ಗ್ರೀಕರ ಧಾರ್ಮಿಕ ದೃಷ್ಟಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಂತಹ ಯಾವ ಪ್ರಾಣಿಯನ್ನು ಬಲಿ ಕೊಡ್ತಾ ಇದ್ರು ಅಂದರೆ ಅವರು ಹಂದಿಯನ್ನು ಕೊಡ್ತಾಯಿದ್ರು. ಮಾನವ ಶಕ್ತಿಯ ದೂತಕವಾಗಿ ಬೆಳೆದ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿದವರು ಯಾರಂದರೆ ಅದು ಗ್ರೀಕರು. ಮೊದಲನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೆಯಲು ಕಾರಣರಾದಂತಹ ಯಾರು ಅಂದರೆ ಅದೇ ಲಿಯೋಸ್ಥೆನಿಸ್ ಮತ್ತು ಹಿಪೆಟಸ್. ಪ್ರಾಚೀನ 4ನೇ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ಸ್ಪರ್ಧೆಯನ್ನು ಎಷ್ಟನೇ ದಿನ ಸಂಘಟನೆ ಮಾಡ್ತಾಯಿದ್ರು ಅಂದರೆ 4ನೇ ದಿನ ಮಾಡ್ತಾಯಿದ್ರು. ಒಟ್ಟು 5 ದಿನ ನಡೀತಾ ಇರ್ತದೆ. 4ನೇ ದಿನ ಅಥ್ಲೆಟಿಕ್ಸ್ ಏರ್ಪಡೆ ಮಾಡ್ತಾಯಿದ್ರು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಯಾವ ಕಿರೀಟವನ್ನು ಧರಿಸಿ ಸನ್ಮಾನ ಮಾಡ್ತಾಯಿದ್ದೀರಂದರೆ ಒಲಿವ್ ಮರದ 16 ಎಲೆಗಳಿಂದ ಸಿದ್ಧಪಡಿಸಿದ ಕಿರೀಟ, ಅದಕ್ಕೆ ಆಲಿವ್ ಅಂತ ಕೂಡ ಕರೀತಾರೆ. ಪ್ರಾಚೀನ ಒಲಿಂಪಿಕ್ಸ್ನಲ್ಲಿ ಸ್ತ್ರೀಯರಿಗೆ ಕ್ರೀಡಾಕೂಟ ನಡೆಸುತ್ತಿದ್ದ ಸ್ಥಳ ಯಾವುದಂದರೆ GS ದೇವರ ಸತಿಯಾದಂತಹ ಹೀರಾ ದೇವತೆಯ ಸಮ್ಮುಖದಲ್ಲಿ ನಡೆಸ್ತಾ ಇದ್ರು ಸ್ತ್ರೀಯರಿಗಾಗಿ ಇದು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಯಲ್ಲಿ 2ನೇ ದಿವಸ ಏನು ಮಾಡ್ತಾಯಿದ್ರು ಅಂದರೆ ರಥ ಸ್ಪರ್ಧೆ, ಕುದುರೆ ಸ್ಪರ್ಧೆ, ಪೆಂಟತ್ಲಾನ್ ಮಾಡ್ತಾಯಿದ್ರು. ಒಲಿಂಪಿಕ್ ಕ್ರೀಡೆಗಳ ಮೂಲಸ್ಥಾನ ಯಾವುದಂದರೆ ಒಲಿಂಪಿಯಾ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಉಗಮಕ್ಕೆ ಸಂಬಂಧಪಟ್ಟಂತೆ ಈ ದೇವರ ವಿಜಯಕ್ಕಾಗಿ ಗ್ರೀಕರು ಪ್ರಾಚೀನ ಒಲಿಂಪಿಕ್ ಪ್ರಾರಂಭಿಸಿದರೆಂದು ಇತಿಹಾಸದ ಪುಟಗಳಿಂದ ನಮಗೆ ಉಲ್ಲೇಖ ಆಗಿದೆ ಅಂದರೆ ಅದು GS ದೇವರ ಒಂದು ಉಲ್ಲೇಖ. ಪ್ರಾಚೀನ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುವಂಥವರು ತರಬೇತಿ ಪಡೆಯುತ್ತಿದ್ದ ಸ್ಥಳ ಯಾವುದಂದರೆ ಅದು ಪಲೆಸ್ಟ್ರಾದಲ್ಲಿ 10 ತಿಂಗಳು ತರಬೇತಿಯನ್ನು ಪಡಿತಾ ಇದ್ದರು. ಗ್ರೀಕ್ ದೇಶದ ಆಟಗಳಿಗೆ ಎಷ್ಟು ವರ್ಷದ ಇತಿಹಾಸವಿದೆ ಅಂದರೆ 3000 ವರ್ಷಗಳ
ಇತಿಹಾಸ ಇದೆ. ಒಲಿಂಪಿಯಾ ನಗರ ಯಾವ ನದಿ ತೀರದಲ್ಲಿದೆ ಅಂದರೆ ಅಪಿಯಸ್ ಕಾರ್ಡಿಯೋಸ್ನ ನದಿ ತೀರದಲ್ಲಿ ಕಂಡುಬರ್ತೈತೆ. ಇಷ್ಟು ಪ್ರಾಚೀನ ಒಲಿಂಪಿಕ್ ಕ್ರೀಡೆ ಆಯಿತು. ಮುಂದಿನ ತರಗತಿಯಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.